ಗೈಸ್ ಡಿಸ್ಟ್ರಾಕ್ಷನ್ಸ್ ನೋಡಿ ಹೀಗೆ ಬಂದ್ಬಿಟ್ಟು ಡೋರ್ ನಾಕ್ ಮಾಡೋದು, ಗಾಡಿ ಕೀ ಕೊಡು, ಅದು ಕೊಡು, ಇದು ಕೊಡು ಅಂತ. ಸೊ ಸಾರಿ ಗೈಸ್, ನನ್ಗೆ ಸಿಟ್ಟು ಬಂದ್ಬಿಟ್ಟಿದೆ ಇವತ್ತು. ನನ್ಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ ಕೋಪ ಇವತ್ತು ನನ್ಗೆ. ಟೈಮ್ ಸಿಗ್ತಾ ಇಲ್ಲ ಗೈಸ್ ನನ್ಗೆ. ನಿಮ್ಮ ಟೈಮ್ ಕೊಡಿ ನನ್ಗೆ ಟೈಮ್ ಸಿಗ್ತಾ ಇಲ್ಲ. ಆ! ಎಲ್ಲಿದ್ದೀರಾ? ನಾನು ವಸಂತ ಪಾನಿ ಇವಾಗ ಇಲ್ಲಿ ಡಾಬಾ ಹತ್ರ ಬಂದಿದ್ದೆ. ಹೌದು, ಅದೆಲ್ಲ ಹೋಗ್ಬೇಕಂದ್ರೆ ಮತ್ತೆ ಅಲ್ಲೇ ಇದ್ದಿದ್ದು ಇಷ್ಟು ತುಂಬಿದ್ವಿ ಅಂತ ಬಂದಿಲ್ಲ ಅಂತಂದ್ರೆ ಹಂಗೆ ಬಂದ. ನಿಮ್ಗೆ ಹೇಳ್ದವ ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಚುಲಿ ಮಾನಿಟೈಸ್ ಆಗೈತೆ. ಕಂಗ್ರಾಚುಲೇಷನ್ ಮೀ. ಆಮ್ ಏನು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ತುಂಬಾ ಅಂದ್ರೆ ತುಂಬಾನೇ ಶೆಕೆ ಆಗ್ತಾ ಇದೆ. ಆಕ್ಚುಲಿ ನಾನು ಬ್ಲಾಕ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ ಇವತ್ತು. ಇವಾಗ ನಾನು ಚೇಂಜ್ ಮಾಡಕ್ಕೂ ಆಗಲ್ಲ. ನಾನು ಆಕ್ಚುಲಿ ಬೆಳಗ್ಗೆ ಎದ್ದಾಗ ಇಷ್ಟೇ ಶೆಕೆ ಇರಲಿಲ್ಲ. ಬಟ್ ಇವಾಗ ಐರನ್ ಎಲ್ಲ ಮಾಡಿ ಮತ್ತೆ ಟೈಮ್ ಇಲ್ಲ ಗೈಸ್, ಇದಕ್ಕೆ ಇಟ್ಸ್ ಓಕೆ ಅಂತ. ಮತ್ತೆ ಗೈಸ್ ಹೇಳಿದ್ರು ಕಾಫಿ ಆಯ್ತಾ, ಟೀ, ಕಷಾಯ, ವಾಟ್ ಎವರ್. ನಾನು ಇವತ್ತು ಆಕ್ಚುಲಿ ಮಿಲ್ಕ್ ಕಾಫಿ ತಗೊಂಡೆ ಗೈಸ್. 7:45 ಟೈಮ್ ಇವಾಗ. ಗೈಸ್ ಒಂಚೂರು ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡ್ಬಿಡೋಣ ಅಂತ. ಬಿಕಾಸ್ ನಾನೆಲ್ಲ ಸ್ವಲ್ಪ ಲಾಗಿನ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ರಲ್ವಾ, ಸೊ ಅದಕ್ಕೆ ಒಂಚೂರು ಭಯ ನಂಗೆ. ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಒಂದ್ ಸ್ವಲ್ಪ ನೋಡೋಣ ಏನಿದೆ ಅಂತ ಅಲ್ವಾ. ಗೈಸ್ ಇವಾಗ ಒಂಚೂರು ತಣ್ಣ ಗಾಳಿ ಬರ್ತಾ ಇದೆ ಕಿಟಕಿಯಿಂದ. ಗೈಸ್ ಪಕ್ಷಿಗಳು ಕೇಳಿಸ್ತಾ ಇಲ್ಲ ಅಲ್ಲ ಇವಾಗ ಏನಕ್ಕೋ ಸೌಂಡು ಗೊತ್ತಿಲ್ಲ. ಅವ್ರೇನು ಕೂಗೋದು, ಪಕ್ಷಿ ಏನಕ್ಕೆ ಕೂಗೋದು ಗೈಸ್ ಹೇಳಿ? ಇವಾಗಿದ್ದೆ ಅಂತನಾ, ಅಥವಾ ಮಾತಾಡೋದು? ಅವ್ರವ್ರು ಮಾತಾಡ್ಕೊಂಡು ಅಷ್ಟು ಜೋರಾಗಿ ಏನಕ್ಕೆ ಕೇಳಿಸ್ತಾರೆ? ಒಂಚೂರು ಅವ್ರವ್ರು ಮಾತಾಡ್ಕೊಳೋದು ಅನ್ಸುತ್ತಿದ್ದು. ಗೈಸ್ ಆಕ್ಚುಲಿ ತಣ್ಣಗೆ ಬರ್ತಾ ಇದೆ ಗಾಳಿ. ಓಕೆ, ಗೈಸ್ ಶಾಪಿಂಗ್ ಹೋಗ್ಬೇಕನ್ಸ್ತದೆ. ವೈಫೈ ವರ್ಕ್ ಆಗ್ತಾ ಇಲ್ಲ ಗೈಸ್, ಸ್ಲೋ ಇದೆ. ಅಯ್ಯೋ ಎತ್ತಡನೆ ಬಿಡಿ, ಮಾತಾಡೋಣ ಇವಾಗ ನಿಮ್ಮ ಹತ್ರ ಅಲ್ವಾ ಗೈಸ್. ಮತ್ತೆ ಗೈಸ್ ಇನ್ನೇನು ಸಮಾಚಾರ? ಶಾಪಿಂಗ್ ಹೋಗ್ಬೇಕು ನಾನು. ಯಾವಾಗ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ. ಸ್ಯಾಟರ್ಡೆ ರಜಾ ಹಾಕೋಣದ, ಏನ್ ಮಾಡೋದು ಗೈಸ್? ಸ್ಯಾಟರ್ಡೆ ರಜಾ ಹಾಕೊಂಡು ಹೋಗೋಣ, ಇಲ್ಲ ಸಂಡೇ ಹೋಗೋಣ. ಸಂಡೇ ಹೋದ್ರೆ ಮತ್ತೆ ಮಂಡೇ ಆಫೀಸ್ ಇರುತ್ತೆ, ಮತ್ತೆ ಹೋಗ್ಬೇಕಾಗತ್ತೆ. ನೋಡೋಣ ಏನ್ ಮಾಡೋದು ಗೈಸ್. ಏನಾಯ್ತು ಗೊತ್ತಾ, ನೆನ್ನೆ ವಾಯ್ಸ್ ಓವರ್ ಅಂತೂ ಫಸ್ಟ್ ಟೈಮ್ ಮಾಡಿದ್ದೆ ನಾನು. ಸಿಕ್ಕಾಪಟ್ಟೆ ಕಷ್ಟ ಗೈಸ್, ಸಿಕ್ಕಾಪಟ್ಟೆ ಕಷ್ಟ ವಾಯ್ಸ್ ಓವರ್. ನಾನು ಈ ತರ ಮಾತಾಡಿ ಜಸ್ಟ್ ಅಪ್ಲೋಡ್ ಮಾಡೋದೇ, ಇದೇ ಎಡಿಟಿಂಗ್ ಮಾಡ್ಕೊಂಡು ನಾನು ಆರಾಮ್ಸೆ ಮಾಡ್ಬೋದು. ಅಂದ್ರೆ ನನಗೆ ಇವಾಗ ಮೇ ಬಿ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಸೊ ಹಾಗಾಗಿ ನಂಗೆ ಇದೇ ಈಸಿ ಅನ್ಸ್ಬೋದು. ಬಟ್ ವಾಯ್ಸ್ ಓವರ್ ನನಗೆ ಕಷ್ಟ ಆಯ್ತು ನೆನ್ನೆ. ಅದೇ ಎಡಿಟಿಂಗ್ ಪಾರ್ಟ್ ಅಂತ ಬಂದಾಗ ತುಂಬಾ ಟೈಮ್ ಹಿಡಿಯುತ್ತದು. ನನ್ಗೆ ಆಲ್ಮೋಸ್ಟ್ 1.5 hour ಬರೇ ನನಗೆ. ಅದು ಜಸ್ಟ್ 8 minutes ವಿಡಿಯೋ. ಅದು ಆಕ್ಚುಲಿ 23 minutes ಇತ್ತು, ಬಟ್ ಕಟ್ ಮಾಡಿ ಲಾಸ್ಟ್ಗೆ ನಾನು 8 ಸಮಥಿಂಗ್ 8 minutes ಅನ್ಕೊಳ್ಳಿ. ಸೊ 8 minutes ಅಷ್ಟು ಬಂತು. ಅಷ್ಟು ಎಡಿಟ್ ಮಾಡಕ್ಕೆ ಗೈಸ್ 1.5 hour ತಗೊಂಡಿದ್ದೀನಿ ನಾನು. ತುಂಬಾ ಕಷ್ಟ ವಾಯ್ಸ್ ಓವರ್ ಎಡಿಟ್ ಮಾಡೋದು. ಅದು ಎಡಿಟ್ ಮಾಡಿ ನಂಗೆ ಅದಕ್ಕೆ ಟೈಮ್ ಆಗೋಯ್ತು ಗೈಸ್. ಬಟ್ ಚೆನ್ನಾಗಿ ನಿದ್ರೆ ಬಂತು ನನಗೆ. ನಾನು ಮಲ್ಕೊಂಡಿದ್ದು 11:30 ಆಗಿತ್ತು. ಸೊ ಎಕ್ಸ್ಪೋರ್ಟ್ ಮಾಡಿರ್ಲಿಲ್ಲ. ಇವಾಗ ಹೋಗಿ ಆಫೀಸಿಗೆ ಹೋಗಿ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಆಲ್ರೆಡಿ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸ್ಪೋರ್ಟ್ಗೆ ಇಟ್ಬಿಟ್ಟೆ. ಇವಾಗ ಹೋಗಿ ಅಪ್ಲೋಡ್ ಮಾಡೋದಷ್ಟೇ. ವೈಫೈ ಒಂದು ಸ್ವಲ್ಪ ಸ್ಲೋ ಇದೆ ಮನೇದು, ಏನಕ್ಕೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಿಸ್ಬೇಕು. ಇಷ್ಟಾಯ್ತು ಗೈಸ್ ವಾಯ್ಸ್ ಓವರ್. ದೇವರಾಣೆ ಮಾಡಲ್ಲ ನಾನು ಇನ್ನೊಂದ್ಸಲ, ನಂಗೆ ಆಗಲ್ಲ ಗೈಸ್. ತುಂಬಾನೇ ಕಷ್ಟ ಅದು. ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಓಕೆ ಬಿಟ್ಸ್ ಹಾಕ್ತಿವಲ್ಲ, ಅದು ಓಕೆ, ಅದು ಈಸಿ ಮಾಡ್ಬೋದು. ಬಟ್ ಒಂದು ವ್ಲಾಗ್ ಫುಲ್ ವಾಯ್ಸ್ ಓವರ್ ಮಾಡ್ಬೇಕಂತ ಹೇಳಿ ಎಡಿಟಿಂಗ್ ಪಾರ್ಟ್ ತುಂಬಾನೇ ಟೈಮ್ ಹಿಡಿಯುತ್ತೆ. ಕಷ್ಟ ಅಂದ್ರೆ ತೀರಾ ಕಷ್ಟ ಅಂತಲ್ಲ, ಬಟ್ ಎಡಿಟಿಂಗ್ ಪಾರ್ಟ್ ಕಷ್ಟ ಆಗುತ್ತೆ ಅಷ್ಟೇ. ಅದ್ಬಿಟ್ಟು ವಿಡಿಯೋ ಮಾಡೋದು ಈಸಿ ಆಗುತ್ತೆ. ವಿಡಿಯೋ ಮಾಡಿ ಅದು ಕ್ಲಿಪ್ಪಿಂಗ್ಸ್ ತಗೊಳೋದೆಲ್ಲ ಈಸಿ, ಬಟ್ ವಾಯ್ಸ್ ಓವರ್ ಮಾಡೋದು ಕಷ್ಟ. ಯಾರು ವಾಯ್ಸ್ ಓವರ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ಅಷ್ಟೇ ಗೈಸ್. ಯಾವಾಗ ಹೊರಡೋಣ ಎಲ್ಲ ಪ್ಯಾಕ್ ಮಾಡಿ ಹೊರಡೋಣ ಗೈಸ್. ಓಕೆ ಚಲೋ ಗೈಸ್, ಇವತ್ತು ಜೋಶ್ ತಗೊಳ್ಳೋಣ. ಏನು ಏನ್ ಹೇಳ್ತಾರೆ, ಎನರ್ಜಿ ಎಕ್ಸ್ಚೇಂಜ್. 1 2 3 come on guys, let's go.
ಗೈಸ್ ಇವಾಗ ನಾನು ಆಫೀಸ್ ರೀಚ್ ಆದ ಆಕ್ಚುಲಿ ಲೇಟ್ ಆಗೋಗಿದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಬನ್ನಿ ಬನ್ನಿ, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಗೈಸ್, ಆಮೇಲೆ ಸಿಗ್ತೀನಿ. ಬೈ 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 ಬೈ. Just so like a stranger, so far away from me. You said you're running for me, but I managed from our story. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಟ್ಸ್ ಮೀ ಅಗೇನ್ ಗೈಸ್. ಐ ಆಮ್ ಸೋ ಸಾರಿ, ತುಂಬಾ ಬಿಸಿ ಇದ್ದೆ ಇವತ್ತು. ನಿಮಗೆ ಗೊತ್ತು 1-2 ವೀಕ್ಸ್ ವರೆಗೂ ಸ್ವಲ್ಪ ಹೀಗೆ ಇರುತ್ತೆ ಗೈಸ್ ನನ್ನ ಸ್ಕೆಡ್ಯೂಲ್. ಸೊ ಸಾರಿ ಫಾರ್ ದಟ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಗೈಸ್? ನಾನು ಆಕ್ಚುಲಿ ಇವಾಗ ಬಂದೆ ಮನೆಗೆ ಬಂದಿದ್ದು ಕೂಡ ಲೇಟ್ ಆಯ್ತು. 8 o'clock ಆಗಿದೆ. ಆಫೀಸ್ ಬಿಟ್ಟಿದ್ದು ಕೂಡ ಲೇಟ್, 10 ಮಿನಿಟ್ಸ್ ಲೇಟ್ ಆಯ್ತು. ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಬ್ ಬುಕ್ ಆಗಿಲ್ಲ ಗೈಸ್. ಅದಕ್ಕೆ ಕ್ಯಾಬ್ ಇನ್ನ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನೂ ಹಿಂಸೆ, ಬೇಗ ಬೇಗ ಬುಕ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ವೆಹಿಕಲ್ಸ್ ಎಲ್ಲ ಹಾಳಾಗುತ್ತೆ ಅಂತ ಮಳೆ ಟೈಮಲ್ಲಿ ಯಾರು ಬರಲ್ಲ. ಸೊ ಯಾ, ನೋಡೋಣ ಏನಾದ್ರು ಮಾಡೋಣ ಗೈಸ್. ಊಟ ಏನ್ ನಿಮ್ಮ ಮನೇಲಿ? ನಮ್ಮ ಮನೇಲಿ ಏನು ಊಟ ಗೊತ್ತಿಲ್ಲ, ಬಂದ ತಕ್ಷಣ ಹೀಗೆ ಕೂತಿದೆ ನೋಡಿ. ಆಫೀಸಲ್ಲಿ ಅಷ್ಟೇ ಗೈಸ್, ನಾನು ಬೆಳಗ್ಗೆ ಹೋಗಿದ್ ಕೂಡ ಲೇಟು. ಬೆಳಗ್ಗೆ ಕೂಡ ಹಾಗೆ ಆಯ್ತು, ಕ್ಯಾಬ್ ಬುಕ್ ಆಗಕ್ಕೆ 2 kilometers ಇಂದ ಬಂದ್ರು ಗೈಸ್ ಅವರು. ಹತ್ರ ಇರೋರು ಯಾರು ಪಿಕ್ ಮಾಡಿಲ್ಲ, ಐ ಮೀನ್ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಹಾಗಾಗಿ ಗೈಸ್ ಇವಾಗ ಒಂಚೂರು ಅಪ್ಡೇಟ್ಸ್ ನೋಡ್ಕೊಂಡ್ ಬರೋಣ ಗೈಸ್. ನಂದು ನಿಮ್ಗೆ ಹೇಳ್ದಲ್ವ ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಚುಲಿ ಮಾನಿಟೈಸ್ ಆಗೈತೆ. ಕಂಗ್ರಾಚುಲೇಷನ್. ಐ ಆಮ್ ಏನು ಎಲಿಜಿಬಲ್ ಟು ಗೈಸ್, ಇರೋದು ಪದನೇ ಬರ್ತಲ್ಲ ನೋಡಿ. ಈ ಟೈಮ್ ನನಗೆ ಪದಗಳು ನೆನಪಾಗಲ್ಲ, ಸ್ವಲ್ಪ ಮೈಂಡ್ ಸ್ಟಕ್ ಆಗಿದೆ ಗೈಸ್. ಅದಕ್ಕೆ ಪ್ರಮೋಷನ್ಗೆ ಪ್ರಮೋಷನ್ಗೆ ನಾವು ಐ ಆಮ್ ಎಲಿಜಿಬಲ್. ಸೊ ಅದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ, ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ಸೊ ಯಾ, ಆಕ್ಚುಲಿ ಹುಷಾರಾಗಿ ನಾನು ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಫೇಕ್ ಅದೆಲ್ಲ ಬರ್ತಾ ಇರುತ್ತೆ. ಪಾರ್ಟ್ಸ್ ಕೊಲ್ಯಾಬ್ ಮಾಡ್ತೀವಿ, ಪೇಯ್ಡ್ ಕೊಲ್ಯಾಬ್ ಮಾಡ್ತೀವಿ, ಅದು ಇದು ಸಮಥಿಂಗ್ ಬ್ಲಾ ಗೊತ್ತಲ್ಲ ನಿಮ್ಗೆ. ಏನೋ ಹ್ಯಾಕ್ ಆಗೋ ಚಾನ್ಸಸ್ ಅಲ್ಲಿ ಇತ್ತು ಗೈಸ್. ನನ್ಗೆ ಇವಾಗ್ಲೂ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. 99.9% ಹ್ಯಾಕ್ ಆಗೋ ಚಾನ್ಸಸ್ ಇದ್ದಿದ್ದು, ಜಸ್ಟ್ 0.1 ಅಷ್ಟನ್ನ. ಎಸ್ ಅಂತ ನಾನೇ ಅಲ್ವಾ ಬಿಡು ಅಂತ ಎಸ್ ಕೊಟ್ಬಿಟ್ಟಿದ್ರೆ, ನಾನು iPhone 14, 15 ಅದು ನೋಟಿಸ್ ಮಾಡಿದೆ. ಜಸ್ಟ್ ಐಫೋನ್ ಅಂತ ನೋಡಿ ಕೊಟ್ಬಿಟ್ಟಿದ್ರೆ ಎಸ್ ಅಂತ ಅಷ್ಟೇ. ನೀವೆಲ್ಲ ಇನ್ಯಾರ ಕೈದೋ ಸೇರ್ತಾ ಇದ್ರಿ ಗೈಸ್. ಯಪ್ಪ, ಅದು ಆಫೀಸಲ್ಲೂ ಕೂಡ ನೆನ್ಸ್ಕೊಂತಾ ಇದ್ದೀನಿ ನಾನು, ಹಿಂಗೆ ಹ್ಯಾಕ್ ಆಗ್ಬಿಟ್ಟಿದ್ರೆ ಅಂತ ಗೈಸ್. ಇನ್ಸ್ಟಾಗ್ರಾಮ್ ನಲ್ಲಿ ಸೇಮ್ ಅಷ್ಟೇ, ಅದೇ 3000 ಫ್ಲಕ್ಚುಯೇಟ್ ಆಗ್ತಿರುತ್ತಲ್ವಾ ಅದು. ಸೊ ಹಾಗಾಗಿ ನೋಡೋಣ 4K ಯಾವಾಗ ಆಗುತ್ತೆ ಅವಾಗ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್. ಡಿಸ್ಟ್ರಾಕ್ಷನ್ಸ್ ನೋಡಿ, ಹೀಗೆ ಬಂದ್ಬಿಟ್ಟು ಡೋರ್ ನಾಕ್ ಮಾಡೋದು, ಗಾಡಿ ಕೀ ಕೊಡು, ಅದು ಕೊಡು, ಇದು ಕೊಡು ಅಂತ. ಸೊ ಸಾರಿ ಗೈಸ್, ನನ್ಗೆ ಸಿಟ್ಟು ಬಂದ್ಬಿಟ್ಟಿದೆ ಇವತ್ತು. ನನ್ಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ ಕೋಪ ಇವತ್ತು ನನ್ಗೆ. ಸೊ ಸಾರಿ. ಅದು ಆಕ್ಚುಲಿ ಅವನ ಹತ್ರ 2 wheeler ಇರೋದು. ಇದು ನಂದು ಸ್ಕೂಟಿ ಅಲ್ವಾ, ಸೊ ಏನು ಇಟ್ಕೊಬೇಕು ಕೆಳಗಡೆ, ಅದು ಬೇಕು, ಗಾಡಿ ಕೀ ಬೇಕು. ಸಿವಿಕ್ ಸೆನ್ಸ್ ಇಲ್ಲ ಯಾರಿಗೂ ಅಲ್ವಾ ಗೈಸ್? ನಿಮ್ಗೆಲ್ಲ ಆಮೇಲೆ ನಿಮ್ಗೆ ಅನ್ಕೊಂಡ್ಬಿಟ್ಟಿರ. ಡೋರ್ ನಾಕ್ ಮಾಡಿ ಸುಸ್ತಾಗಿ ಬಂದಿರ್ತೀನಿ ಗೈಸ್. ನನಗೆ ಮೊದ್ಲೇ ಟೈಮ್ ಇರಲ್ಲ, ಆಯ್ತಾ? 1 ನಿಮಿಷ ಇರಿ. ಸುಸ್ತಾಗಿ ಬಂದಿರ್ತೀನಿ, ಮೊದ್ಲೇ ಟೈಮ್ ಇರಲ್ಲ ನನ್ಗೆ. ಯಾವಾಗ ಕ್ಲಿಪ್ಪಿಂಗ್ಸ್ ತಗೊಂಡು ಯಾವಾಗ ಎಡಿಟಿಂಗ್ ಮಾಡ್ಲಿ ಅಂತ ವೇಟ್ ಮಾಡ್ತಾ, ಅದ್ರಲ್ಲಿ ಇವ್ರು ಬೇರೆ ಡಿಸ್ಟರ್ಬ್ ಮಾಡೋದು ನನ್ಗೆ. ಡೋರ್ ನಾಕ್ ಮಾಡಿ ಅದು ಕೊಡು, ಇದು ಕೊಡು ಗೊತ್ತು ಗೈಸ್, ನನ್ ಕ್ಲಿಪ್ಪಿಂಗ್ಸ್ ತಗೊಂತಾ ಇರ್ತೀನಿ ಅಂತ, ಆದ್ರೂ ಡಿಸ್ಟರ್ಬ್ ಮಾಡೋದು ನನ್ಗೆ. ಸೊ 1 ನಿಮಿಷ ನಾನು ಕೂಲ್ ಆಗ್ಬಿಡ್ತೀನಿ. ಸಾರಿ ಐ ಆಮ್ ಸೋ ಸಾರಿ ಗೈಸ್. ಕೋಪ ನನ್ಗೆ ಅದಕ್ಕೆ ಅಷ್ಟೇ. ಏನ್ ಹೇಳ್ತಾ ಇದೆ ಗೈಸ್ ನಾನು? ಟಾಪಿಕ್ ಮರ್ತೋದೆ ನಾನು. ಈ ತರ ನನ್ಗೆ ಡಿಸ್ಟರ್ಬ್ ಮಾಡ್ಬೋದು. ಏನೋ ನಾನು ವರ್ಕ್ ಮಾಡ್ತಾ ಇರುವಾಗ್ಲೂ ಅಷ್ಟೇ, ನಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಏನೇ ಒಂದ್ ಕೆಲಸ ಮಾಡುವಾಗ್ಲೂ ನನ್ಗೆ ನಾನು ಒಬ್ಳೆ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಡಿಸ್ಟರ್ಬ್ ಮಾಡಿದ್ರೆ ನಂಗೆ ಯಾರು ಡಿಸ್ಟ್ರಾಕ್ಟ್ ಮಾಡಕ್ ಇರಬಾರ್ದು. ಪಕ್ಕ ಗೈಸ್ ಏನೋ ಹೇಳ್ತಾ ಇದ್ದೆ ನಾನು. ಏನ್ ಹೇಳ್ತಾ ಇದ್ದೆ? ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೆ ಗೈಸ್. ಐ ಆಮ್ ಸೋ ಸಾರಿ, ಮರ್ತೋಯ್ತು ನನ್ಗೆ. ಏನೋ ಹೇಳಕ್ ಬಂದೆ ಗೈಸ್. ನನ್ಗೆ ಇದ್ ಮಾಡಕ್ಕೂ ಆಗಲ್ಲ. ವೇಟ್. ಏನು ಹಾ, ಇನ್ಸ್ಟಾಗ್ರಾಮ್ದು ಅಫ್ಕೋರ್ಸ್ ಅನಾಲಿಟಿಕ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದೇ 4K ಆದ್ಮೇಲೆ ನಾನು ಅದೊಂದು ವಿಡಿಯೋ ಅಂದ್ರೆ ಐ ಮೀನ್ ಅಪ್ಡೇಟ್ಸ್ ಕೊಡ್ತೀನಿ. ಯೂಟ್ಯೂಬ್ ಗೈಸ್, ಆಕ್ಚುಲಿ ಏನ್ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಸರ್ಪ್ರೈಸಿಂಗ್ಲಿ ಏನಂತ ಹೇಳಿದ್ರೆ, ಯಾವ್ದೋ ಯಾರೋ ಒಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ. ದೀಪ್ತಿ ಸ್ವರೂಪ್ ಅಂತ ಯಾರೋ ಸಬ್ಸ್ಕ್ರೈಬ್ ಆಗಿದ್ದಾರೆ ಗೈಸ್. ಅವರೊಬ್ರು ಮನೋಜ್ ಅಂತ, ಅವ್ರ ಅಷ್ಟೇ. ಇನ್ಯಾವ್ದು ಬಂದಿದೆ, ದೀಪಕ್. ಇಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಲೋ ನೋಡೋಣ ಮಾಡ್ಸ್ಕೊಂಡಿದ್ದಾಗ. ಓಕೆ, ಹಲೋ ಹಾಯ್. ಏನ್ ಮಾಡ್ತಿರೋದು? ರೆಕಾರ್ಡ್ ಆಗ್ತದೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ ತಗೊಂತಾ ಇದ್ದೆ.
ಡೋಂಟ್ ಡಿಸ್ಟರ್ಬ್ ಮೀ. ಏಕೆ? ಪಾನಿ ಏನೋ ಕೇಳ್ತಾ ಇದ್ದ. ಏನಂತ? ಏನಣ್ಣ ಏನು ಅವ್ರೆ ಅಂತ. ಹಾ, ಹೌದು. ಏನು? ಎಲ್ಲಿದ್ದೀರಾ? ಇಲ್ಲಿ ನಾನು ವಸಂತ ಪಾನಿ ಇವಾಗ ಇಲ್ಲಿ ಡಾಬಾ ಹತ್ರ ಬಂದಿದ್ದೆ. ಹೌದು, ಅದೆಲ್ಲ ಹೋಗ್ಬೇಕಂದ್ರೆ ಮತ್ತೆ? ಅಲ್ಲೇ ಇದ್ದಿದ್ದು ಇಷ್ಟು ತುಂಬಿದ್ವಿ ಅಂತ ಬಂದಿಲ್ಲ ಅಂತಂದ್ರ ಹಂಗೆ ಬಂದ. ಹ್ಮ್. ಗೈಸ್ ಇಟ್ಸ್ ಓಕೆ. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ನನಗೆ. ಗೈಸ್ ನನಗೆ ಮೂಡೇ ಹೊಟ್ಟೈತೆ, ನಾನು ಏನು ಹೇಳ್ಬೇಕಂತ ಬಂದೆ. ಏನ್ ಹೇಳ್ತಾ ಇದ್ದೆ? ಹಾ, ಓ ಶಿಟ್ ಗೈಸ್, ಐ ಆಮ್ ಸೋ ಸಾರಿ. ಹೋಗ್ಲಿ ಬಿಡಿ, ಅದು ನೆನಪ. ಇಟ್ಸ್ ಓಕೆ ಗೈಸ್, ಇದೇ ಬೇಡ. ಅಪ್ಡೇಟ್ಸೇ ಬೇಡ, ಬೇರೆ ಹೇಳಿ ಹೇಗ್ ನಡೀತಾ ಇದೆ ಗೈಸ್ ನಿಮ್ಮ ಕೆಲಸ? ಗೈಸ್ ಆಕ್ಚುಲಿ ಒಂದಿನ ರಜಾ ಹಾಕೊಬೇಕು ನಾನು. ರಜಾ ಸ್ವಲ್ಪ ನನ್ಗೆ ಅಂದ್ರೆ ಗೈಸ್ ನನ್ನ ಹತ್ರ ಗೈಸ್ ಎಷ್ಟು ವಿಡಿಯೋಸ್ ಇದೆ ಗೊತ್ತಾ, ಎಡಿಟ್ ಮಾಡದೆ ಇರೋದು. ಡ್ರಾಫ್ಟ್ ಅಲ್ಲಿ ಇರೋದು ಎಷ್ಟೊಂದಿದೆ, ತುಂಬಾ. ನನ್ಗೆ ಟೈಮ್ ಸಿಗ್ತಾ ಇಲ್ಲ, ಎಡಿಟ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ. ಸೊ ಆಕ್ಚುಲಿ ನಾನು ಒಬ್ರದ್ದು ಹೆಲ್ಪ್ ತಗೊಂಡಿದ್ದೆ ಎಡಿಟಿಂಗ್ ಮಾಡ್ಕೊಳಕ್ಕೆ. ಅದು ಒಂದೇ ವಿಡಿಯೋದಷ್ಟೇ. ಆಮೇಲೆ ನನ್ಗನ್ಸ್ತು ನಾನ್ ಎಡಿಟ್ ಮಾಡಿ ನಾನು ಇದು ಮಾಡಿದ್ರೆ ನನ್ಗೆ ಸಮಾಧಾನ. ಅಂದ್ರೆ ನನಗೆ ಹೇಗ್ ಬೇಕು ಆತರ ಎಡಿಟ್ ಮಾಡ್ಕೊಬಹುದು. ಸೊ ಹಾಗಾಗಿ ನಾನು ಯಾರ ಹೆಲ್ಪ್ ತಗೊಳಲ್ಲ. ಬಟ್ ವ್ಲಾಗ್ಸ್ ಅಂತೂ ಅಫ್ಕೋರ್ಸ್ ನಾನೇ ಮಾಡ್ಬೇಕು. ಸ್ವಲ್ಪ ರೀಲ್ ಅದು ಇದು ಅಂತ ಇದ್ರೆ, ಬಟ್ ಗೈಸ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಷ್ಟ ನನ್ಗೆ ಆ ಟೈಮ್ ನಲ್ಲಿ ನಾನೇ ಎಡಿಟ್ ಮಾಡ್ಕೊಂಡ್ ಬರ್ಬೋದು, ಹಾಗನ್ಸುತ್ತೆ. ಸೊ ಅದಕ್ಕೆ ಎಲ್ಲ ನಾನೇ ಎಡಿಟ್ ಮಾಡ್ಕೊಂಡು ನಾನೇ ಮಾಡೋದು ಗೈಸ್. ಇನ್ನೇನ್ ಸಮಾಚಾರ? ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಗೈಸ್? ಆಕ್ಚುಲಿ ಇವಾಗ ನೆನ್ಪಾಯ್ತು ಗೈಸ್, ವಿಡಿಯೋಸ್ ನಾನು ಒಂದು ಇದು ಹಾಕಿದ್ದೆ ಗೈಸ್. ನನ್ಗೆ ಮೂಡಿಲ್ಲ ಇವತ್ತು, ಅಂದ್ರೆ ಮೂಡ್ ಸ್ವಿಂಗ್ಸ್ ಇದೆ ಗೈಸ್. ನನಗೆ ಮೂಡ್ ಇಲ್ಲ, ಮೂಡ್ ಸ್ವಿಂಗ್ಸ್ ತುಂಬಾ ಆಗ್ತಾ ಇದೆ. ಮಾತಾಡಕ್ಕೂ ನನ್ಗೆ ಆಗ್ತಾ ಇಲ್ಲ, ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅದ್ ಒಂದು ವ್ಲಾಗ್ ಹಾಕಿದ್ದೆ. ನಾನು ಡೋಂಟ್ ವಾಚ್ ದಿಸ್ ಅಂತ ಅದು ಹಾಕಿದೀನಿ, ತಮ್ಮನೆಲ್ಲ ಹಾಕಿದೀನಿ ನಾನು. ಬಟ್ ಅದೇ ಜಾಸ್ತಿ ಹೋಗಿದೆ, 400+ ಹೋಗಿದೆ. ಮತ್ತೆ ಇನ್ನೊಂದು ಗೈಸ್, ನಾನ್ ಯಾವ್ದು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅದು ಹೋಗಲ್ಲ ವಿಡಿಯೋ. ಅಂದ್ರೆ ಜಾಸ್ತಿ ವ್ಯೂಸ್ ಬರಲ್ಲ. ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇರಲ್ಲ ಗೈಸ್ ಅದ್ರಲ್ಲಿ, ಅದು ಜಾಸ್ತಿ ವ್ಯೂಸ್ ಬರ್ತಾ ಇದೆ ಆಕ್ಚುಲಿ. ಸೊ ದಿಸ್ ಇಸ್ ಹೌ ಅನಾಲಿಟಿಕ್ಸ್ ವರ್ಕ್ಸ್. ನಾವು ಏನೋ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡು ಮಾಡಿದ್ರೆ ಅದಾಗಲ್ಲ. ಯಾವ್ದು ಕ್ಲಿಕ್ ಆಗುತ್ತೋ ಅದೇ ಆಗೋದು. ಡೋಂಟ್ ವಾಚ್ ದಿಸ್. 411 ವ್ಯೂಸ್ ಹೋಗಿದೆ ಗೈಸ್, ಅದು ಅದೇ ಹೈಯೆಸ್ಟ್ ಹೋಗಿರೋದು. ಮತ್ತೆ ಇನ್ನೊಂದು ದಿಸ್ ವರ್ಕ್ಡ್ ಅಂತ, ವಿಲ್ ಯರ್ ಸಜೆಷನ್ಸ್ ಚೇಂಜ್ ಮೈ ಇನ್ಸ್ಟಾಗ್ರಾಮ್ ಗ್ರೋತ್ ಅಂತ ಅದೇನೋ ಹಾಕಿದೀನಿ. ಸೊ ಅದು 252 ವ್ಯೂಸ್ ಹೋಗಿದೆ 5 days ago. ಸೊ ಅದು ಚೆನ್ನಾಗಿ ಹೋಗಿದೆ. ಬಟ್ ಅದ್ರಲ್ಲಿ ಅಂದ್ರೆ ನಾನು ಜಾಸ್ತಿ ಏನು ಮಾತಾಡಿಲ್ಲ, ಜಸ್ಟ್ ಇಲ್ಲ ಗೈಸ್ ಇದೆ. ಬಟ್ ನನ್ಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ, ಕಾಂಟೆಂಟ್ ಏನಿದೆ ಅದ್ರಲ್ಲಿ ಅಂತ. ಸೊ ಅದನ್ನ ನೋಡ್ಬೇಕು. ಚೆನ್ನಾಗಿ ಸ್ವಲ್ಪ ಎಸ್ಥೆಟಿಕ್ ಲುಕ್ಸ್ ಕೊಟ್ಟು ಏನಾದ್ರೂ ಒಂದು ಇಂಪಾರ್ಟೆಂಟ್ ಏನೋ ಹೇಳಿರ್ತೀನಿ ನೋಡಿ, ಅದ ಹೋಗಿರಲ್ಲ. ಸುಮ್ನೆ ರ್ಯಾಂಡಮ್ ಆಗಿ ಮಾಡಿರ್ತೀನಿ, ಅದೆಲ್ಲ ಹೋಗಿದೆ ಗೈಸ್ ಚೆನ್ನಾಗೆ. ಸೊ ಅದು ನನ್ಗೆ ಐ ಆಮ್ ಹ್ಯಾಪಿ. ಇದೆಲ್ಲ ನೋಡ್ತಾ ಇದ್ರೆ ವ್ಯೂಸ್ ಡೇ ಬೈ ಡೇ ಹೋಗ್ತಾರೆ, ನನ್ಗೆ ಒಂಥರ ಜಾಸ್ತಿ 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 ಖುಷಿ ಆಗ್ತಾ ಇರುತ್ತೆ. ಎಲ್ಲ ಓಕೆ ಓಕೆ. ಅಂದ್ರೆ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಇವಾಗ ವ್ಯೂಸ್ ಬರ್ತಾ ಇದೆ ಗೈಸ್. ಇಟ್ಸ್ ಓಕೆ, ಅದೇ ಒಂದು ಖುಷಿ ನನಗೆ. ಮತ್ತೆ ಗೈಸ್ ಎಲ್ರು ಆಫೀಸಿಂದ ಬಂದಿರ್ತಾರೆ, ಇನ್ನು ಫ್ರೆಶ್ ಅಪ್ ಆಗಿಲ್ಲ ಗೈಸ್. ನಾನು ಫ್ರೆಶ್ ಅಪ್ ಆಗಿ ಆಕ್ಚುಲಿ ಇನ್ನು 3-4 ವಿಡಿಯೋಸ್ ಎಡಿಟ್ ಮಾಡೋದಿದೆ ಇನ್ಸ್ಟಾಗ್ರಾಮ್ದು. ಅದೊಂದು ಎಡಿಟ್ ಮಾಡ್ಕೊಬೇಕು, ವ್ಲಾಗ್ ಎಡಿಟ್ ಮಾಡ್ಕೊಬೇಕು. ಸೊ ಇವತ್ತು ಥರ್ಸ್ಡೇ, ನಾಳಿದ್ದು 2 days ವರ್ಕ್ ಹೋಗ್ಬೇಕು ಗೈಸ್. ನೋಡೋಣ, ಒಂದೇ ರಜಾ ಹಾಕೊಂಡು ಎಲ್ಲ ಎಡಿಟ್ ಮಾಡ್ಕೊಂಬೇಡ ಅಂತ ಅನ್ಕೊಂಡಿದೀನಿ. ಮತ್ತೆ ಇವನ್ ಡ್ರೈವಿಂಗ್ ಕ್ಲಾಸ್ದು ನನ್ನ ಲೈಸೆನ್ಸ್, ಸಾರಿ ಗೈಸ್ ಏನ್ ಹೇಳ್ತಾ ಇದೀನಿ, ಲೈಸೆನ್ಸ್ ತಗೊಬೇಕು ನಾವು, ಡ್ರೈವಿಂಗ್ ಲೈಸೆನ್ಸ್. ಸೊ ಅದು ಒಂದು ಇನ್ನೂ 3-4 ಕ್ಲಾಸಸ್ ಹೋಗ್ಬೇಕಿತ್ತು ನಾನು, 4-wheelerದು. ಅದೊಂದು ತಗೊಂಡೆ ಗೈಸ್. ಡಿ ಎಲ್ ಇಲ್ಲ ನನ್ನ ಹತ್ರ. ಸೊ ಅದ್ ಒಂದಕ್ಕೆ ನಾನು ರಜಾ ಹಾಕೊಳ್ಳೇಬೇಕು. ನೋಡ್ಬೇಕು ಸ್ಯಾಟರ್ಡೆ ಸಿಗ್ತಾರಾ ಇಲ್ಲ ವೀಕ್ ಡೇಸ್ ರಜಾ ಹಾಕೊಬೇಕಾ. ವೀಕ್ ಡೇಸ್ ನನ್ಗೆ ಇವಾಗ ತುಂಬಾ ಕೆಲಸಗಳಿದಾವೆ, ವೀಕ್ ಡೇಸ್ ಹಾಕೊಳಕ್ ಆಗಲ್ಲ. ನೋಡೋಣ ಯಾವಾಗ ಪ್ಲಾನ್ ಮಾಡೋದು ಅಂತ. ಸ್ಯಾಟರ್ಡೆ ಇರುತ್ತೆ, ಬಟ್ ಸಂಡೇ ಆಫ್ ಇರುತ್ತೆ ಇದು ಡ್ರೈವಿಂಗ್ ಸ್ಕೂಲು. ಸೊ ಹಾಗಾಗಿ ನೋಡೋಣ ಯಾವಾಗ ಹೋಗೋದು. ಬಟ್ ಇನ್ನು 3-4 ಕ್ಲಾಸ್ ನಾನು ಅಟೆಂಡ್ ಮಾಡ್ಬೇಕಲ್ಲ, ಅದು ಅಟೆಂಡ್ ಮಾಡಿ ಕ್ಲಾಸ್ ತಗೊಂಡು ಗೈಸ್ ಎಲ್ಲ ಮೆಸ್ಅಪ್ ಆಗ್ತಾ ಇದೆ. ಟೈಮ್ ಸಿಗ್ತಾ ಇಲ್ಲ ಗೈಸ್ ನನ್ಗೆ. ನಿಮ್ಮ ಟೈಮ್ ಕೊಡಿ ನನ್ಗೆ ಟೈಮ್ ಸಿಗ್ತಾ ಇಲ್ಲ. ಗೈಸ್ ಹೆಂಗ್ ಕೋಪ ಬರ್ತದೆ ನನ್ಗೆ. ಅಂದ್ರೆ ಕೆಲ್ಸನೂ ಜಾಸ್ತಿ, ಆಫೀಸ್ ಕೆಲಸ ಜಾಸ್ತಿ, ನನ್ ಕೆಲಸ ಜಾಸ್ತಿ. ಆಫೀಸಿಗೆ ಹೋಗೋರು ಗೊತ್ತಾಗತ್ತೆ, ಟೈಮೇ ಸಾಲ್ತಾ ಇಲ್ಲ ಗೈಸ್ ನನಗೆ. ಏನ್ ಮಾಡೋದು, ಟೈಮ್ ಮಾಡ್ಕೊಬೇಕಷ್ಟೇ ಇದಕ್ಕೆಲ್ಲ ಒಂಚೂರು. ಅಂದ್ರೆ ಸ್ವಲ್ಪ ಗೈಸ್ ಒಂದು ಟು ಡೂ ಲಿಸ್ಟ್ ಅಂತ ಒಂದ್ ಮಾಡ್ಬೇಕು ನಾನು, ಏನೇನ್ ಮಾಡ್ಕೊಬೇಕಂತ. ಸೊ ಫಸ್ಟ್ ಬಂದು ಡಿ ಎಲ್ ಕಂಪಲ್ಸರಿ ತಗೊಬೇಕು ನಾನು. ಮತ್ತೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಾನು ಡೈಲಿ ಹಾಗೆ ಹೋಗ್ತಾ ಇದ್ದೀನಿ 2-wheeler ಅಲ್ಲಿ. ಸೊ ಒಂದು ಹೆಲ್ಮೆಟ್, ಅದೊಂದು ಡಿ ಎಲ್ ಮೇನ್ ಡಿ ಎಲ್ ಗೈಸ್. ಅದಾದ್ಮೇಲೆ ಇನ್ನೇನಿದೆ, ಶಾಪಿಂಗ್ ಹೋಗಿ ಬಂದ್ಬಿಟ್ರೆ ನನ್ನ ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ ಪಟ್ ಅಂತ. ಗೊತ್ತಿಲ್ಲ ಏನಕ್ಕಂತ. ಐ ಲವ್ ಶಾಪಿಂಗ್.
ನಿಮಗೆ ಗೊತ್ತು. ಸೊ ಶಾಪಿಂಗ್ ಹೋಗಿ ಬಂದ್ಬಿಡ್ತೀನಿ ಒಂದಿನ. ಆಮೇಲೆ ಫುಲ್ ಫ್ರೀ ಮೈಂಡ್ ಅವಾಗ. ಎಷ್ಟೇ ಕೆಲಸ ಇರೋ ಫಟ 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 ಮಾಡ್ತೀನಿ. ಗೈಸ್ ಇವಾಗ್ಲೂ ಅಷ್ಟೇ ನಾನು ಕೆಲಸ ಇದೆ ಅಂದ್ಬಿಟ್ಟು ನಾನು ಸುಮ್ನೆ ಕೂರೋದು, ಬೇಜಾರ್ ಮಾಡ್ಕೊಳೋದು ಆ ತರ ಎಲ್ಲ ನನ್ಗೆ ಇಷ್ಟನೇ ಆಗಲ್ಲ ನಂಗೆ. ಫಸ್ಟ್ ಏನಿರುತ್ತೆ ಮೈಂಡ್ ಅಂದ್ರೆ ಮುಗಿಸ್ಬೇಕಂತಾನೆ ಇರುತ್ತೆ ಹೊರತು ಅಯ್ಯೋ ಯಾರ್ ಮಾಡ್ತಾರೆ, ಅಯ್ಯೋ ಯಾರ್ ಇದ್ ಮಾಡ್ತಾರೆ ಆ ತರ ಇಲ್ಲ. ಬಟ್ ಫಸ್ಟ್ ನನ್ನ ಪ್ರಿಯಾರಿಟಿ ಬಂದು ಇವಾಗ ಮನೆಗೆ ಬಂದ ತಕ್ಷಣ ಬ್ಲಾಗ್. ನಾನು ಈವನ್ ಮನೆಯವ್ರು ಯಾರ ಹತ್ರನೂ ಮಾತಾಡಲ್ಲ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲ್ಲ. ಓನ್ಲಿ ವೀಕೆಂಡ್ಸ್ ಮಾತ್ರ. ಏನಕ್ಕಂದ್ರೆ ನನ್ನ ಹತ್ರ ಟೈಮೇ ಇಲ್ಲ, ಬರೀ ಎಡಿಟಿಂಗ್ ಮಾಡೋದಾಗಿರುತ್ತೆ. ಹುಡುಗರೆಲ್ಲ ಇದಾರಲ್ಲ, ಅಫ್ಕೋರ್ಸ್ ಟೈಮ್ ಪಾಸ್ ಆಗತ್ತೆ ಅವ್ರಿಗೆ ಇವಾಗ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋನ. ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಐ ಆಮ್ ಸೋ ಸಾರಿ, ಇದು ತುಂಬಾ ಏನೋ ಶಾರ್ಟ್ ಆಗಿದ್ರೆ ವಿಡಿಯೋ. ಅಂಡ್ ಐ ಆಮ್ ಸೋ ಸಾರಿ, ಸ್ವಲ್ಪ ಮೆಸ್ಸಿ ಇವತ್ತು ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇವತ್ತು. ಸೊ ಹಾಗಾಗಿ ಬ್ಲಾಗ್ ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಗೈಸ್. ವಾಯ್ಸ್ ಓವರ್ ಅಂತ ನನ್ ಚೂರು ಇಷ್ಟ ಆಗ್ಲಿಲ್ಲ. ಅದ್ ನೋಡಿ ಅದೆಷ್ಟು ವ್ಯೂಸ್ ಹೋಗುತ್ತೆ. ನಾನು ಡೋಂಟ್ ವಾಚ್ ದಿಸ್ ಅಂತ ಹೇಳಿದ್ದೆ ಅಲ್ವಾ, ಅದು ಹೀಗೆ ಹೇಳಿದೆ. ನೋಡ ಇದೆಷ್ಟು ವ್ಯೂಸ್ ಹೋಗುತ್ತೆ ಅಂತ. ಬಟ್ ಅದೇ ರಫ್ ಅಂತ ಹೊರಟೋಗಿದೆ. ವಾಯ್ಸ್ ಓವರ್ದು ನೋಡೋಣ ಅದೆಷ್ಟು ಹೋಗುತ್ತೆ ಅಂತ. ಬಟ್ ನನ್ಗೆ ಅನಿಸ್ತು ಗೈಸ್ ಔಟ್ ಆಫ್ 10 ನನ್ 0.1 ತಗೊಂಡು ನನ್ಗೇನು ಆಶ್ಚರ್ಯ ಇಲ್ಲ. ನನ್ಗೆ ಅಷ್ಟೇ ನನ್ಗೆ ಐ ನಾಟ್ ಪರ್ಫೆಕ್ಟ್. ಫಸ್ಟ್ ವಿಡಿಯೋ ಅಲ್ವಾ, ಸೊ ಹಾಗಾಗಿ ಓಕೆ. ಇನ್ಸ್ಟಾಗ್ರಾಮ್ದೆಲ್ಲ ಮಾಡಿದೀನಿ, ಅದೆಲ್ಲ ಓಕೆ, ಐ ಆಮ್ ಫೈನ್ ವಿತ್ ದಟ್. ಬಟ್ ವ್ಲಾಗ್ ಅಂತ ಬಂದ್ರೆ ನನ್ಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಅದು ವಾಯ್ಸ್ ಓವರ್ ಹೇಗ್ ಮಾಡಿದ್ದು ನಂಗೆ ಗೊತ್ತಿಲ್ಲ. ವಾಯ್ಸ್ ಓವರ್ಸ್ ಯಾರು ಮಾಡ್ತೀರಾ ದಯವಿಟ್ಟು ನನ್ನ ವಾಯ್ಸ್ ಓವರ್ ನೋಡ್ಬೇಡಿ. ಗೆಸ್ ಕೆಡ್ದಂಗ್ ಮಾಡಿದೀನಿ ನಾನು. ಗೈಸ್ ಎಡಿಟ್ ಮಾಡಕ್ ತಗೊಂಡು ಟೈಮ್ 1.5 hour. ನನ್ಗೆ ಸ್ವಲ್ಪ ಇದಾಯ್ತು, ಅಯ್ಯೋ ಏನ್ ಇಷ್ಟು ಟೈಮ್ ತಗೊಂತಾ ಇದೆ ಅಂತ. ಗೈಸ್ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದಾರೆ, ದೀಪ್ತಿ, ಸ್ವರೂಪ್ ಮತ್ತೆ ದೀಪಕ್ ಅಂತ ಯಾರು ಮಾಡಿದಾರ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಐ ಲವ್ ಯು. ಗೈಸ್ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ ಗೈಸ್. ಓಕೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಐ ಆಮ್ ಸೋ ಸಾರಿ. ಬೈ ಗೈಸ್, ಸ್ಟೇ ವಿತ್ ಮೀ.